ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಧ್ಯಾನದ ಬಗ್ಗೆ ತಿಳಿಸ್ತಾ ಇದ್ದೆ. ಮತ್ತು 21ನೇ ತಾರೀಕು ಆ ಒಂದು ಪವರ್ಫುಲ್ ಪೋರ್ಟಲ್ ಅವತ್ತಿನ ದಿನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಬೋದು ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಶೇರ್ ಮಾಡಿದ್ದೆ. ಇವತ್ತು ಕೂಡ ಅದೇ ಒಂದು 21ನೇ ತಾರೀಕಿಗೆ ರಿಲೇಟ್ ಆದಂಥ ಧ್ಯಾನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಶೇರ್ ಮಾಡ್ತೀನಿ. ಈಗ ಧ್ಯಾನ ಅಂತಂದ್ರೇ ತುಂಬ ಜನ ಹೆದರ್ತಾರೆ. ಯಾಕೆಂತಂದರೆ ನನಗೆ ಕಾನ್ಸಂಟ್ರೇಷನ್ ಬರಲ್ಲ, ಅಷ್ಟೊತ್ತು ನನಗೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಕೆಲವರು ಭಯ ಪಡ್ತಾರೆ. ಸೊ ಅದು ಯಾಕೆ ಆ ರೀತಿ ನಿಮಗೆ ಆ ಭಯ ಕೂತ್ಕೊಂಡಿದೆ ಅಂತಂದರೆ, ನಿಮ್ಮ ಮನಸ್ಸಿನಲ್ಲಿ ಅಷ್ಟು ಗೊಂದಲ, ಆ ಒಂದು ಆತಂಕ ತುಂಬಿಕೊಂಡಿದ್ದಾಗ ಯಾವುದೇ ಒಂದು ಕಡೆನೂ ನಾವು ಫೋಕಸ್ ಮಾಡೋದಕ್ಕಾಗಲ್ಲ. ಯಾವ ವಿಷಯ ಆದರೂ ಸರಿ, ಧ್ಯಾನ ಅಂತಲ್ಲ, ಯಾವುದೇ ಒಂದು ಕೆಲಸ ನೀವು ಮಾಡ್ತಾ ಇದ್ರು ಅದರಲ್ಲಿ ನಿಮ್ಮ ಗಮನ 100% ಹಾಕೋದಕ್ಕೆ ಅದು ತುಂಬ ಒಂದು ಕಾಂಪ್ಲಿಕೇಶನ್ಸನ್ನು ಸ್ಟಾರ್ಟ್ ಮಾಡುತ್ತೆ. ಏಕೆಂತಂದರೆ ಆ ಮನಸ್ಸಿನಲ್ಲಿರುವಂತಹ ಗೊಂದಲ ಇರ್ಬೋದು, ಆ ಒಂದು ಭಯ ಇರ್ಬೋದು. ಸೊ ಇದೆಲ್ಲ ಏನು ಮಾಡುತ್ತೆ, ಆ ಒಂದು ಯಾವುದ್ರ ಕಡೆನೂ ನಿಮಗೆ ಕಾನ್ಸಂಟ್ರೇಷನ್ ಬರದೇ ಇರೋ ಹಾಗೆ ಒಂದು ರೀತಿ ಲೈಫಲ್ಲಿ ಸ್ಟಕ್ ಆದಂಥ ಒಂದು ಅನುಭವ ಬರುತ್ತೆ. ಎಷ್ಟೋ ಜನರಿಗೆ ಆ ಒಂದು ಆಂಗ್ಸೈಟಿಯಿಂದನೇ ಅವರ ಒಂದು ಕೆಲಸದಲ್ಲಿರಬಹುದು, ಸ್ಟಡೀಸಲ್ಲಿರ್ಬೋದು, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಅವರ ಕಾನ್ಫಿಡೆನ್ಸ್ ಲೆವೆಲು ಕಡಿಮೆ ಆಗಿಬಿಡುತ್ತೆ. ಮತ್ತು ಅದೇ ಒಂದು ರೀತಿಯಾದಂಥ ಚಿಂತೆಯಾಗಿ ಕಾಡ್ತಾ ಇರುತ್ತೆ. ಸೊ ಮೇಯ್ನು ನಿಮ್ಮ ಬಗ್ಗೆ ನೀವು ಕೇರ್ ತಗೋಬೇಕು, ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೋಬೇಕು. ನಿಮ್ಮ ಒಳಗೆ ಏನು ನಡೀತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ. ಧ್ಯಾನ ಅಂತಂದರೆ ನಮ್ಮನ್ನು ನಾವು ಗಮನಿಸೋದು. ಆ ಉಸಿರಾಟದ ಮೇಲೆ ಗಮನ ಇಡಿ ಅಂತ ಹೇಳಿರ್ತೀನಿ. ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಒಂದು ಚೇಂಜಸ್ ಆಗುತ್ತೆ ಅನ್ನೋದು ನಾವು ನೋಟಿಸ್ ಮಾಡ್ಬೋದು. ಆಗ ಆ ಭಾವನೆಗಳಿರ್ಬೋದು, ಆ ಒಂದು ಥಾಟ್ ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ, ಒಂದು ಮನಸ್ಸು ಸ್ಟೇಬಲ್ ಆಗುತ್ತೆ. ಬೇರೆ ಯಾವುದೇ ಒಂದು ವಿಷಯ ನೀವು ಮಾಡ್ತಾ ಇದ್ರು, ಕೆಲಸದಲ್ಲಿರ್ಬೋದು, ಸ್ಟಡೀಸಲ್ಲಿರ್ಬೋದು, ಆ ಕಾನ್ಸಂಟ್ರೇಷನ್ ಅನ್ನೋದು ಜಾಸ್ತಿ ಬರುತ್ತೆ. ತುಂಬ ನೀವು ಅದಕ್ಕೆ ಗಮನ ಕೊಟ್ಟು ಮಾಡುವಂಥದ್ದು ಆಗುತ್ತೆ. ಸೊ ಅದರಿಂದ ನಿಮ್ಮ ಉಸಿರಾಟದ ಮೇಲೆ ನಿಮಗೆ ಕಂಟ್ರೋಲನ್ನು ಇಡಬೇಕಾಗತ್ತೆ. ಉಸಿರಾಟವನ್ನು ಆದಷ್ಟು ನಿಧಾನ ಮಾಡಿದಾಗ, ನಾರ್ಮಲಾಗಿ ನೀವು ಉಸಿರಾಡೋದಕ್ಕಿಂತ ಈ ಪ್ರಾಕ್ಟೀಸಲ್ಲಿ ಆದಷ್ಟು ನಿಧಾನ ಆಗ್ತಾ ಬರುತ್ತೆ. ಆಗ ಏನಾಗುತ್ತೆ, ನಿಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅನ್ನೋದು ನಿಮ್ಮ ಅರಿವಿಗೆ ಬರುತ್ತೆ. ಸೊ ನೀವೇ ನೋಟಿಸ್ ಮಾಡ್ಬೋದು ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ. ಈಗ ತುಂಬ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಮತ್ತು ಥಾಟ್ಸ್ ತುಂಬ ಬರ್ತಾ ಇರುತ್ತೆ. ಧ್ಯಾನ ಮಾಡೋದಕ್ಕೆ ನಮಗೆ ಮನಸ್ಸು ಬರಲ್ಲ. ಆ ಕಡೆ ಆ ಥಾಟ್ಸ್ ಎಷ್ಟು ಬರ್ತಾ ಇರುತ್ತೆ ಅಂತಂದರೆ, ನಾವು ಕಂಟ್ರೋಲ್ ಮಾಡಿದಷ್ಟು ಇನ್ನೂ ಫೋರ್ಸ್ಫುಲ್ಲಾಗಿ ಬರುತ್ತೆ. 10x 20x ಅಷ್ಟು ಫಾಸ್ಟಾಗಿ ಥಾಟ್ಸ್ ಬರ್ತಾ ಇರುತ್ತೆ. ಯಾಕಂದರೆ ನಾವು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಜಸ್ಟ್ ಅಬ್ಸರ್ವ್ ಮಾಡಿ, ಏನು ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ, ಆದಾಗ ಅದೇ ಆ ಒಂದು ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಸಮಸ್ಯೆ ಇರೋಂಥವ್ರಿಗೆ, ತುಂಬ ಮನಸ್ಸಿನಲ್ಲಿ ಗೊಂದಲ ಮತ್ತು ಧ್ಯಾನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಯಾರಿಗೆಲ್ಲ ನಿಮ್ಗೆ ಅನಿಸುತ್ತೆ, ಅಂಥವ್ರಿಗೆ ಒಂದು ಏಂಜಲ್ ನಂಬರ್ ಇವತ್ತು ಸಜೆಸ್ಟ್ ಮಾಡ್ತೀನಿ. ಸೊ ಈ ನಂಬರನ್ನು ನಿಮ್ಮ ಎಡಗಡೆ ನಿಮ್ಮ ಬಾಡಿ ಪಾರ್ಟಲ್ಲಿ ಬರ್ಕೋಬೋದು, ನಿಮ್ಮ ಎಡಗೈಯಲ್ಲಿ ಬರ್ಕೋಬೋದು. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಇದೆ ಅಲ್ಲಿ ಬರ್ಕೋಬೋದು. ಆ ಒಂದು ಮನಸ್ಸು ಪ್ರಶಾಂತವಾಗುತ್ತೆ ಮತ್ತು ಒಂದು ಕಡೆ ಫೋಕಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಥವಾ ಗ್ರೀನ್ ಕಲರಲ್ಲಿ ಬರ್ಕೋಬೋದು. ಗ್ರೀನ್ ಅಂತಂದ್ರೇ ಒಂದು ಹೀಲಿಂಗ್ ಎನರ್ಜಿ. ಸೊ ಇದು ನಿಮಗೆ ಆ ಮನಸ್ಸಿನಲ್ಲಿ ಗೊಂದಲ ನಿಮಗೆ ತುಂಬ ತೊಂದರೆ ಮಾಡ್ತಾ ಇದೆ ಅಂತಂದರೆ ಆ ಒಂದು ಸಮಸ್ಯೆಯನ್ನು ಹೀಲ್ ಮಾಡುತ್ತೆ. ಈ ಒಂದು ಫ್ರೀಕ್ವೆನ್ಸಿ ನಂಬರನ್ನು ನಿಮ್ಮ ಎಡಗೈಯಲ್ಲಿ ಬರ್ಕೊಂಡು ಟ್ರೈ ಮಾಡಿ. ಖಂಡಿತ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ನೀವು ಏನು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಅದ್ರ ಕಡೆ ನಿಮ್ಮ ಫೋಕಸ್ಸು ಹೆಚ್ಚಾಗ್ತಾ ಬರುತ್ತೆ. ನಂಬರ್ ನೋಟ್ ಮಾಡ್ಕೊಳ್ಳಿ, 285HZ. ಅಂದರೆ ಇದು ಒಂದು ಫ್ರೀಕ್ವೆನ್ಸಿ ನಂಬರ್ ಆಗಿರುತ್ತೆ. ಆ ಒಂದು ಫ್ರೀಕ್ವೆನ್ಸಿ ಹೀಲಿಂಗ್ ಮೆಥಡಲ್ಲಿ
ಈ ಒಂದು ಸಮಸ್ಯೆಯನ್ನು ನೀವು ಹೀಲ್ ಮಾಡ್ಕೋಬೋದು. ಸೊ ಈ ಮೆಥಡ್ ಅಂತೂ ತುಂಬಾ ಒಂದು ನಿಮಗೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಬರ್ಕೋಬೋದು. ಕಾನ್ಸಂಟ್ರೇಷನ್ ಯಾರಿಗೆ ಬರ್ತಾ ಇಲ್ಲ ಅವ್ರಿಗೆ ತುಂಬ ಒಂದು ಬೆನಿಫಿಟ್ ಆಗುತ್ತೆ. ಆಲ್ರೆಡಿ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂಥವರು ಬರ್ಕೋಬೋದು. ಇನ್ನಷ್ಟು ನಿಮಗೆ ಫೋಕಸ್ ಜಾಸ್ತಿ ಆಗುತ್ತೆ. ಸೊ ಏಂಜಲ್ ಹೀಲಿಂಗ್ ನಂಬರ್ಸ್ ಅಂತಲೂ ಹೇಳ್ಬೋದು. ಸೊ ನಮಗೆ ಅಸಾಧ್ಯ ಅನಿಸೋ ಅಂಥ ಕೆಲಸಗಳಿರ್ಬೋದು, ಅದೆಲ್ಲ ಏಂಜಲ್ಸ್ಗೆ ತುಂಬ ಈಸಿ ಆಗುತ್ತೆ. ಸೊ ಅವರ ಒಂದು ಸಹಾಯ ಪಡ್ಕೊಂಡು ನಾವು ಅವರ ಒಂದು ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ ಏನು ಬೇಕಾದರೂ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. 21ನೇ ತಾರೀಕು ಧ್ಯಾನ ಮಾಡಬೇಕಾದ್ರೆ ಏನೆಲ್ಲ ಸಿದ್ಧತೆಗಳು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿಸಿದ್ದೀನಿ. ಎಲ್ಲ ಪ್ರಿಪೇರ್ ಆಗಿ ಯಾವ ಟೈಮಿಗೆ ಬೇಕಾದರೂ ನೀವು ಸ್ಟಾರ್ಟ್ ಮಾಡ್ಬೋದು. ಬೆಳಗಿನ ಜಾವ ಮಾಡಿದ್ರೆ ತುಂಬ ಒಂದು ಒಳ್ಳೆ ಬೆನಿಫಿಟನ್ನು ಕೊಡುತ್ತೆ. ಅಥವಾ ನಿಮಗೆ ಬೆಳಗ್ಗೆ ಆಗದೇ ಇದ್ದರೂ ನಿಮ್ಮ ಕಂಫರ್ಟಬಲ್ ಟೈಮಲ್ಲಿ ನೀವು ಮಾಡ್ಬೋದು. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು.